ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸಾಲ ವಸೂಲಾತಿ ವಿರುದ್ಧ ರೈತರು ಮುಗಿಬಿದ್ದಿದ್ದು, ಸುಮಾರು 2 ವರ್ಷಗಳಿಂದ ಸಾಲ ವಸೂಲಾತಿ ನೀತಿಯನ್ನು ಅನುಸರಿಸುತ್ತಿದ್ದು, ಹಾಗೆ ರೈತರನ್ನ ಶತ್ರುಗಳ ರೀತಿ ನೋಡುತ್ತಿರುವುದರಿಂದ ರೈತರು ಅಸಮಾಧಾನ ಭುಗಿಲೆತ್ತಿದ್ದಾರೆ. ಹೌದು, ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ರೈತರು ಗೋಳು ಕೇಳುವವರಿಲ್ಲದ ಹಾಗಾಗಿದೆ. ಇನ್ನು ಕೃಷಿ ಸಾಲದ ಅಸಲಿನಲ್ಲಿ 50% ಸಾಲದ ಮರುಪಾವತಿ ಅನುಮತಿ ಬೇಡಿಕೆ ಪರಿಗಣಿಸುವಂತೆ ರೈತರು ಮನವಿ ಮಾಡಿದ್ದಾರೆ. ಈ ಗ್ರಾಮೀಣ ಬ್ಯಾಂಕ್ ವಿರುದ್ಧ ಹೋರಾಟ ನಡೆಸಲು ಇದೇ ತಿಂಗಳು 28ರಂದು ಹೋರಾಟ ನಡೆಸಲು ರೈತರು ಮುಂದಾಗಿದ್ದು, ಈ ಗ್ರಾಮೀಣ ಬ್ಯಾಂಕ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡಲಾಗಿದೆ. ಆದರೆ ಇದರ ಬಗ್ಗೆ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ತುಟಿಕ್ ಪಿಟಿಕ್ ಅಂದಿಲ್ಲ. ಆದರೆ ರೈತರು ಮಾತ್ರ ರುಚಿಗೆದ್ದಿದ್ದು, ಎಲ್ಲರೂ ಪ್ರತಿಭಟನೆಗೆ ಬರಲೇಬೇಕೆಂದು ಮನವಿ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಸಾಲ ಕೇಳಬಾರದು ಅಂತ ಹೇಳಿದ್ರೆ ನೀವು ಮನೆಗೆ ಬರ್ತೀರಿ, ಲಾಯರ್ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ರೀ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಬ್ಬ ಹಣಕಾಸು ಮಂತ್ರಿ ಇದ್ದಾಳೆ, ನಿರ್ಮಲಾ ಸೀತಾರಾಮನ್ ಅಂತೇಳಿ. ಅವ್ರು ನಾವೇನು 2 ವರ್ಷದಿಂದ ಮನವಿ ಕೊಟ್ಟಿದ್ದೀವಿ, ಅದನ್ನ ಇಲ್ಲ ರೀ ವಸೂಲಿ ಮಾಡ್ರಿ, ಕೋರ್ಟ್ಗೆ ಹಾಕ್ರಿ ಅಂತ ಹೇಳಿದರೆ ನಾವು ಅದಕ್ಕೆ ಕೋರ್ಟ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯ 5 ಗ್ಯಾರಂಟಿ ಅಂತ ಹೇಳ್ತಾನೆ. ಇವತ್ತು ಏನ್ ನಿನ್ನೆ ನೋಡಿದ್ರೆ ಮೊನ್ನೆ 11ನೇ ತಾರೀಕು ಎಂತ ಅನಾಹುತ ಆಗಿದೆ ಅಂತ, ಬಾಡಿಗೆಯಲ್ಲಿ ಬೆಳೆದಂತ ಮೆಣಸಿನಕಾಯಿ ಬೆಳೆದವರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ 40 ಜನನ ಜೈಲಿಗೆ ಹಾಕಿದ್ದಾರೆ. ಇವತ್ತು ಬಳ್ಳಾರಿನಿಂದ ಹೋಗಿ ಗಲಾಟೆ ಮಾಡಕ್ಕಾಗತ್ತೆ ಸಾಧ್ಯನ್ರಿ? ಇವತ್ತು ಮುಗ್ಧ ರೈತರನ್ನ ಹಾಕಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೇಳಿಕೆ ಕೂಡ ಯೋಗ್ಯತೆ ಇಲ್ಲ ಕೊಡೋದಕ್ಕೆ. ಆದ್ರೆ ಈ ಗ್ರಾಮೀಣ ಬ್ಯಾಂಕ್ನವರು ಏನಾದ್ರೆ ನೋಟಿಸ್ ಕೊಟ್ರೆ ಅವರಿಗಾದ್ರೂ ಒಂದು ಫೋನ್ ಮಾಡಿ ಹೋಗ್ತಿದ್ದೇವೆ, ಒಬ್ಬ MLA ಒಬ್ಬ MP ಅವು ಇಲ್ಲ, ಅದು ಕೂಡ ಕಳ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ಆ ರೀತಿ ಮುಂದುವರೆದ್ರೆ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಅಂತ ಹೇಳುತ್ತೆ. ನರೇಂದ್ರ ಮೋದಿ ಅಚ್ಚೇ ದಿನ ಅಂತ ಹೇಳ್ತಾನೆ, ಒಳ್ಳೆ ದಿನ ಬಂದ್ಬಿಡ್ತು ರೈತರಿಗೆ ಅಂತ ಹೇಳ್ತಾನೆ. ಯಾವತ್ತಾದ್ರೂ ಒಳ್ಳೆ ದಿನ ಬಂದಿದೆಯಾ? ಈತ ಸಿದ್ದರಾಮಯ್ಯ 5 ಗ್ಯಾರಂಟಿ ಅಂತ ಹೇಳ್ತಾನೆ. ಇವತ್ತು ನಾವು ಬೆಳೆದಂತ ಬೆಳೆಗೆ ಮೆಣಸಿನಕಾಯಿ ಗ್ಯಾರಂಟಿ ಇಲ್ಲ, ಭತ್ತಕ್ಕೆ ಗ್ಯಾರಂಟಿ ಇಲ್ಲ, ಜೋಳಕ್ಕೆ ಗ್ಯಾರಂಟಿ ಇಲ್ಲ, ಮತ್ತೆ ಯಾವುದೇ ರೈತರಿಗೆ ಗ್ಯಾರಂಟಿ ಇರೋದು. ಈ ಬ್ಯಾಂಕ್ನವ್ರು ಮೊದಲೇ ಗ್ಯಾರಂಟಿ ಇಲ್ಲ ನಮಗೆ. ಇವತ್ತು ಈ ಗ್ರಾಮೀಣ ಬ್ಯಾಂಕ್ನವರು ಪ್ರಾಮ್ಸರ್ ನೋಟ್ ಅಂತ ಕೂಡ ಬರ್ಸ್ಕೊಳ್ತಾರೆ ನಮ್ಮ ಹತ್ರ, ನಮಗೆ ಗೊತ್ತಿದೆಯಾ? ಇವ್ರು ಕೋರ್ಟ್ನಾಗ ಹೋದಾಗ ಗೊತ್ತಾಗುತ್ತೆ. ಪ್ರಾಮ್ಸರ್ ನೋಟಿಗೆ ಕೂಡ ಸೈನ್ ಮಾಡಿಸ್ಕೊಳ್ತಾರೆ. ಸರ್, ಇವತ್ತು ನಿಮ್ಮ ಹೆಸರು ಏನಂದ್ರೆ? ಬಾಲಕೃಷ್ಣ ಸರ್ ಅವರೇ, ಇಲ್ಲಿ ಸರ್ಕಾರದಿಂದ ಅನುದಾನ ಕೂಡ ಬರುತ್ತೆ. ಏನ್ ಅನುದಾನ ಬರುತ್ತೆ ಅಂದ್ರೆ, ಉದ್ಯೋಗ ಖಾತ್ರಿಯಲ್ಲಿ ಹಣ ಬರುತ್ತೆ, ಹಾಲಿನ ದುಡ್ಡು ಬರುತ್ತೆ, ಲೀಟರ್ 4 ರೂಪಾಯಿ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಇತ್ತೀಚೆಗೆ ಗೃಹಲಕ್ಷ್ಮಿ, ಅಚ್ಚೇ ದಿನ ನಂಬತ್ ಏನು 6000 ಆಗ್ತಾನೆ, ಅವೆಲ್ಲ ಕೂಡ ಬರ್ತಾ ಇದಾವೆ. ಬಹಳ ಶಾಖೆಯಲ್ಲಿ ಆನ್ಲೈನ್ ಹಿಡ್ಕೊಂಡ್ಬಿಡ್ತು, ಸಿಸ್ಟಮ್ ಹಿಡ್ಕೊಂಡ್ಬಿಡ್ತು ಅಂತೇಳಿ ಇನ್ನು ಮೇಲೆ ಆ ರೀತಿ ಹೇಳ್ಬಾರ್ದು. ಸಿಸ್ಟಮ್ ಹಿಡ್ಕೊಂಬೋದು, ಆನ್ಲೈನ್ ಹಿಡ್ಕೊಂಬೋದು ನಿಮ್ಮ ತೊಂದರೆ, ನಮ್ಮದಲ್ಲ ಅದು.